ಏನು ಒಬ್ಬರು ಕಾಣ್ತಾನೆ ಇಲ್ಲೇ, ನಾನು ಒಬ್ಬನ್ನೇ ಕೂರಿಸ್ಬಿಟ್ಟು ಒಳ್ಳೆ ಹೊಟ್ಟೋದ್ರು. ರಾಮಣ್ಣ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಲಕ್ಷ್ಮಣ. ಯಾವ ಬಂದೆಪ್ಪ ಬಾಂಬೆಯಿಂದ? ನಿನ್ನೆ ರಾತ್ರಿ. ಎಲ್ಲ ಅದು ನಮ್ಮ BR ಕಂಪ್ನಿ ಜೊತೆ ಒಂದು ಪ್ರಾಜೆಕ್ಟ್ ಫೈನಲ್ ಮಾಡಿದ್ವಲ್ಲ, ಇನ್ನೇನು ಕೊನೆ ಹಂತದಲ್ಲಿದೆ. ಇನ್ನೊಂದು 2-3 ಮೀಟಿಂಗ್ ಅದನ್ನು ಫೈನಲ್ ಮಾಡಿಬಿಟ್ಟು ಕಂಪ್ಲೀಟ್ ಮಾಡಿ ನಿಮ್ಗೆ ರಿಪೋರ್ಟ್ ಕೊಟ್ಬಿಡ್ತೀನಿ. ಅಲ್ಲ ಕಣಯ್ಯ, ಇವತ್ತು ಬಾಂಬೆ, ನಾಳೆ ಕಲ್ಕತ್ತಾ, ಡೆಲ್ಲಿ ಅಂತ ತಿರುಗ್ತಾ ಇದ್ರಿ. ಇನ್ನು ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು ತಾನೆ. ಎಲ್ಲಮ್ಮ ನಿಮ್ಮ ಅಕ್ಕ? ಇಲ್ಲೇ ಇದೀನಲ್ರಿ, ಬಂದೆ ನೋಡಿ. ಬಂದ್ಯಾ? ಮತ್ತೆ ಎಲ್ಲ ಹೋಗ್ತೀನಿ ನಾನು ಹಬ್ಬದ ದಿನ. ವೆರಿ ಗುಡ್. ಊರ್ಮಿಳಾ, ಆ ಹುಡುಗಿಯಲ್ಲಿ ಇನ್ನು ಬೆಳಗಾಗಿಲ್ವಾ? ಅವಳಿಗೆ ಪೂಜೆಗೆ ಬರ್ತಾಳೋ ಇಲ್ವೋ? ಇನ್ನೇನು ಬರ್ತಾಳಕ್ಕ. ಕಾರ್ತಿನ ಕರ್ಕೊಂಬರ್ದಕ್ಕೆ ರೂಮ್ಗೆ ಹೋಗಿದ್ದಾಳೆ. ಅವಳು ಬಂದೇ ಬರ್ತಾಳೆ ಕಣೆ. ನನಗೆ ನಿನ್ನ ಮಗಳು ಬರ್ತಾಳ ಇಲ್ವಾ ಅನ್ನೋದೇ ಅನುಮಾನ. ಊರ್ಮಿಳ, ಹೋಗಿ ನೋಡ್ಕೊಂಡು ಬಾ. ಸರಿ ರೀ. ಅಮೂಲ್ ಬೇಬಿ, ಇಲ್ಲೇನ್ ಮಾಡ್ತಿದ್ಯಾ? ಅಲ್ಲಿ ಒಳಗಡೆ ಎಲ್ರು ಕಾಯ್ತಿದ್ದಾರೆ, ಬಾ. ಆಫೀಸ್ ಕೆಲಸ ಸತ್ಯ, ಇದು ಒಂದು ಮೇಲ್ ಕಳಿಸ್ಬಿಟ್ರೆ ಸಾಕು, ಆಮೇಲೆ ದಿನ ಪೂರ್ತಿ ಫ್ರೀ. ಏನು ಬೇಕಾಗಿಲ್ಲ, ಅದನ್ನ ಮುಚ್ಚಿಟ್ಬಿಟ್ಟು ಬಾ ಬೇಗ. ಸರಿ ಅಮ್ಮ, ಆಯ್ತು. ಸರಿ. ಸತ್ಯ, ಏನಾಯ್ತು ಸತ್ಯ? ಅರ್ಜೆಂಟ್ ಇದ್ರೆ ಏನಂತೆ ನೋಡ್ಕೊಂಡೋಡಕ್ಕಾಗಲ್ವಾ? ಇಲ್ಲಿ ಬಿತ್ತ, ಇಲ್ಲಿ ಪೆಟ್ಟು ಬಿದ್ದರೆ ನಂಗೆ ಗೊತ್ತು ಹೇಗೆ ನೋವಾಗುತ್ತೆ ಅಂತ. ಇಲ್ಲ ಕಾಲ್ ಕತೆ ಬಿಡು, ಮೊದಲು ನಡಿ ಹೋಗೋಣ. ಇಲ್ಲ ಅಂದ್ರೆ ಸೀತಮ್ಮ ಇಲ್ಲಿಗೆ ಬರ್ತಾರಷ್ಟೇ. ಏಯ್ ಸತ್ಯ ಸತ್ಯ ನಿಂತ್ಕೋ. ಅಕ್ಕ, ರೂಮ್ ಬಾಗ್ಲು ತಡೆದೆ. ಸುಹಾಸ್ ಬರ್ತೀನಿ ಅಂತ ಹೇಳಿದ್ರು, ಆದರೆ ಕೀರ್ತನ ಏನೂ ಮಾತಾಡಲಿಲ್ಲ. ನಾನು ಆಗಲೇ ಹೇಳಲಿಲ್ವೇನೆ, ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತಿಲ್ವಾ? ಅಯ್ಯ ಕಾರ್ತಿ, ಸತ್ಯ ಬನ್ನಿ. ಸತ್ಯ, ಇವತ್ತು ತುಂಬ ಲಕ್ಷಣವಾಗಿ ಕಾಣಿಸ್ತಿದೆಯಮ್ಮ. ಈ ಮನೆಗೆ ಬಂದಮೇಲೆ ನೀನು ಎಷ್ಟು ಬದಲಾಗ್ಬಿಟ್ಟೆ. ಅಣ್ಣ, ಸತ್ಯ ನಮ್ಮನೆ ಹೆಮ್ಮೆ. ಹಾಗೆಲ್ಲ ಏನೂ ಇಲ್ಲ ಚಿಕ್ಕ ಮಾವ. ಎಲ್ಲ ಹುಡುಗಿಯರು ಮದುವೆ ಆದ್ಮೇಲೆ ಬದಲಾಗ್ತಾರೆ. ನಾನು ಆಗಿದ್ದೀನಿ ಅಷ್ಟೆ. ರಾಯ್ರೆ, ಈ ಎಲ್ಲ ಹೊಗಳಿಕೆನೂ ಚಿಕ್ಕತ್ತೆಗೆ ಹೋಗಬೇಕು. ಅವರೇ ನನ್ನ ಬದಲಾವಣೆಗೆ ದೊಡ್ಡದಾಗಿ ಸಹಾಯ ಮಾಡ್ತಾ ಇರೋದು. ಸತ್ಯ, ಸುಮ್ಮನಿರಮ್ಮ, ಇಷ್ಟೊಂದು ಹೊಗಳಬೇಡ. ಈಗಲೇ ನನ್ನ ಹೆಂಡತಿ ಮೇಲೆ ಹೋಗಿ ಕೂತಿಯಾಳೆ. ಅಲ್ಲೋ ಊರ್ಮಿಳ? ರೀ, ಸಾಕು, ಸುಮ್ಮನೆ ರೀ. ಎಲ್ಲ ಹುಡುಗಿರ್ದು ಒಂದು ತೂಕ ಆದರೆ ನಿಂದೇ ಒಂದು ತೂಕ ಕಣಮ್ಮ. ನೀನು ಗಂಡು ಹುಡುಗಿ. ಕೆಲವರು ನೀನು ಬದಲಾಗೋದೇ ಇಲ್ಲ ಅಂತ ಹೇಳ್ತಿದ್ರು. ಆದರೆ ನೀನು ನೋಡು, ಈ ಮನೆಗೆ ಬಂದ ಮೇಲೆ ಎಲ್ಲ ಕೆಲಸಗಳನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾ ಇದೀಯಾ. ಒಂದು ಹೆಣ್ಣಲ್ಲಿ ಎಲ್ಲ ಸಾಮರ್ಥ್ಯನೂ ಇರುತ್ತೆ,
ಅದನ್ನು ಅವಳು ಅರ್ಥಕೋಬೇಕು ಅನ್ನೋದಕ್ಕೆ ಇವಳೇ ಸಾಕ್ಷಿ ಅಲ್ವಾ ಲಕ್ಷ್ಮಣ? ಕರೆಕ್ಟ್. ಆದರೆ ಒಂದು ಕಣಮ್ಮ, ನಿನ್ನಲ್ಲಿ ಒಬ್ಬಳು ಸತ್ಯ ಇದ್ದಾಳಲ್ಲ, ಅವಳನ್ನ ಯಾವುದೇ ಕಾರಣಕ್ಕೂ ಯಾವತ್ತಿಗೂ ಬಿಟ್ಕೊಡ್ಬಾರ್ದು. ಹೆಣ್ಣು ತಾಯಿನೂ ಆಗಬೇಕು, ಸಂದರ್ಭ ಬಂದರೆ ಕಾಳಿನೂ ಆಗಬೇಕು. ನೀನು ನಮ್ಮ ಲೇಡಿ ರಾಮಾಚಾರಿ ಕಣಮ್ಮ. ನಾಗರಹಾವಿದ್ದ ಹಾಗೆ ಬುಸ್ ಅಂದರೆ ಪಟಕ್ ಅಂದ್ಬಿಡ್ತೀಯ. ಆಯ್ತು ರಾಯ್ರೆ. Good morning, everyone. ಅಣ್ಣ, ಏನಣ್ಣ ಇದು? ನಮ್ಮ ಕೀರ್ತನ ಇಷ್ಟೊಂದು ಬದಲಾಗ್ಬಿಟ್ಟಿದ್ದಾಳೆ. ಏನೇ ಸೀತಾ, ಇವಳು ನಮ್ಮಗಳು ಕೀರ್ತನನ? ಕೀರ್ತನ, ಬಾ, ನಿನಗೋಸ್ಕರನೇ ಕಾಯ್ತಾ ಇದ್ವಿ. ಎಷ್ಟೊತ್ತಿಗೆ ಬರೋದು? ಅಂತೂ ನಿನ್ನ ಮಗಳು ನಿನ್ನ ಮಾತಿಗೆ ಬೆಲೆ ಕೊಟ್ಟು ಬಂದ್ಲಾ, ಇಲ್ಲ ನಿನ್ನ ಸೊಸೆ ಮಾತಿಗೆ ಬೆಲೆ ಕೊಟ್ಟು ಬಂದ್ಲಾ ಅನ್ನೋದೇ ಡೌಟು. ಅಪ್ಪ, ಯಾಕೆ ಹಾಗೆ ಹೇಳ್ತಿದ್ದೀರಾ? ನನ್ನ ಅಮ್ಮನ ಮಾತಿಗೆ ಯಾವಾಗ ಬೆಲೆ ಕೊಟ್ಟಿಲ್ಲ ಹೇಳಿ? ಚೇಚೆ, ಎಲ್ಲಾದರೂ ಉಂಟೆ? ಅಂದರೆ ನೀನು ಯಾವತ್ತೂ ಅದಕ್ಕೆ ಮಾತು ಮೀರೇ ಇಲ್ವಲ್ಲ ಅಂತ ಹೇಳ್ತಾ ಇದ್ದೀನಮ್ಮ. ಸುಮ್ಮನಿರ್ರಿ. ಕರೆಕ್ಟ್ ಅಲ್ಲ ಅಣ್ಣ? Of course, I'll always follow whatever Amma says. ಅಮ್ಮ ತಾಯಿ, ನೀನು ಮಾತಿಗೂ ಇಂಗ್ಲೀಷ್ ಬಳಸ್ತೀಯಲ್ಲ, ಅದನ್ನು ಸ್ವಲ್ಪ ಕಡಿಮೆ ಮಾಡಮ್ಮ. ನಿಜ ಅಪ್ಪ, ಅಕ್ಕನ ಮಾತು ಕೇಳಿದ್ರೆ ಮುದ್ದೆ ಜೊತೆ ಸಾರಲ್ಲ, ಸಾಸ್ ನೆಂಚ್ಕೊಂಡು ತಿನ್ನಂಗಿರುತ್ತೆ. ಕಾರ್ತಿಕ್, ಎನಫ್. ಸಾಕು ನಕ್ಕಿದ್ದು. ಪೂಜೆ ಶುರು ಮಾಡೋಣವಾ? ಹೌದೌದೌದು, ಪೂಜೆ ಶುರು ಮಾಡೋಣ. ಇಲ್ಲ ಅಂತಂದರೆ ಇಲ್ಲೇ ಪೂಜೆ ಶುರು ಆಗ್ಬಿಡುತ್ತೆ. ಹಾಂ, ಸಾಕು ರೀ, ನಡೀರಿ ಪೂಜೆಗೆ. ಆಯ್ತು. ಮಾವ, ಮನೆ ಹೆಂಗಸರನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನೀವು. ಅವಮಾನ ನನಗಿದು. ನಮ್ಮ ಮನೆಯವರು ನಾನು ಇವಳಿಗೆ ಹೆದರ್ಕೊಂಡು ಪೂಜೆಗೆ ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ನೋಡ್ಕೋತೀನಿ ಸತ್ಯ, ನಿನ್ನನ್ನು ನೋಡ್ಕೋತೀನಿ.
ಇದು ಯಾಕೋ ನನಗೆ ಮಸಾಲೆ ಹರಿತಾ ಇರೋಂಗಿದೆಯಲ್ಲ ದೇವ್ರೆ. ದಿವ್ಯಾ ಅವಳಾಗ ಇಷ್ಟೆಲ್ಲ ಮಾಡ್ತಿದ್ದಾಳೆ ಅಂದರೆ ಪಕ್ಕ ಇದು ರುಬ್ಬೋ ಕಾರ್ಯಕ್ರಮನೇ. ಏನಜ್ಜಿ ಇದೆಲ್ಲ? ನನಗೆ ಯಾಕೋ ಭಯ ಆಗ್ತಿದೆ. ಅಳಿಯಂದ್ರೆ ನನಗೂ ಹಾಗೆ ಅನಿಸ್ತಾ ಇದೆ. ನಿಜಕ್ಕೂ ನಿಮ್ಮ ಗ್ರಹಚಾರ ಕೆಟ್ಟಿದೆ ಅಂತ ಕಾಣುತ್ತೆ. ನಿಮ್ಮನ್ನ ಆ ಭೀಮೇಶ್ವರನೇ ಕಾಪಾಡಬೇಕು. ಏನು ಎಲ್ಲರೂ ಹಾಕಿ ನೋಡ್ತಿದ್ದೀರಾ? ಪೂಜೆಗೆ ರೆಡಿ ಮಾಡೋದು ಯಾವತ್ತೂ ನೋಡೇ ಇಲ್ವಾ? ನೋಡಿದ್ದೀವಿ ಕಣೆ, ಆದರೆ ನೀನು ಮಾಡೋದನ್ನು ನೋಡಿಲ್ಲ. ನಿಮ್ಮ ಪುಣ್ಯ ಅದನ್ನು ನೋಡಿದ್ರಲ್ವ. ಬಾಲ, ಇವತ್ತು ಏನು ಸ್ಪೆಷಲ್ ಗೊತ್ತಾ? ಮದುವೆ ಆದಮೇಲೆ ಬರ್ತಿರೋ ಮೊದಲನೇ ಭೀಮ್ ಅಮಾವಾಸ್ಯೆ. ಅದಕ್ಕೆ ಏನು ಅದಕ್ಕೆ? ಹಬ್ಬಕ್ಕೆಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಅಂತ ಕೇಳ್ತಿದ್ಯಲ್ಲ. ಹೋಗು ಸ್ನಾನ ಮಾಡ್ಕೊಂಬಾ, ಪೂಜೆ ಮಾಡ್ಬೇಕು. ಹೋಗು. ಹಾಂ ಹೌದೊಳೆ ಅಂದರೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದುಬಿಡಿ. ನಮ್ಮ ದಿವ್ಯಾ ನಿಮಗೆ ಚೆನ್ನಾಗಿ ಪೂಜೆ ಮಾಡ್ತಾಳೆ. ಹಾಗೆ ಎಣ್ಣೆನೂ ಹಚ್ಕೊಂಬಿಡಿ. ಬೇಬೆ ಸುಮ್ಮನೆ ಈ ಪೂಜೆ ಗೀಜೆ ಎಲ್ಲ ಯಾಕೆ? ಬಾಲ, ಈ ಹಬ್ಬ ಮಾಡೋದೇ ಗಂಡನಿಗೋಸ್ಕರ. ಗಂಡ ಚೆನ್ನಾಗಿರ್ಲಿ, ಸುಖವಾಗಿರ್ಲಿ ಅಂತ. ನೀನು ಅದನ್ನೇ ಬೇಡ ಅಂತಿದ್ಯಾ? ಬಾಲ, ಹೋಗಿ ಬೇಗ ಸ್ನಾನ ಮಾಡ್ಕೊಂಬಾ. ನಿನ್ನ ಪಾದ ತೊಳೆದು ಪೂಜೆ ಮಾಡ್ತೀನಿ. ಅಲ್ಲ ಡರ್ಲಿಂಗು, ಇಷ್ಟೆಲ್ಲ ರೆಡಿಯಾಗಿ ಪೂಜೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಅಂದ್ಕೊಂಡಿರಲಿಲ್ಲ ಸುಹಾಸ್. ಮತ್ತೆ ಯಾಕೆ ಮಾಡ್ತಿದ್ದೀಯಾ? ಯಾರ್ಯಾರೋ ನಮ್ಮ ಮುಂದೆ ಮೆರೀತಾ ಇದ್ದಾರೆ ಅಂತಂದರೆ ಕೆಲವು ಸತಿ ನಮಗಿಷ್ಟ ಇಲ್ಲದೇ ಇದ್ದರೂ ನಾವು ಆ ಕೆಲಸನ ಮಾಡಲೇಬೇಕು. ಜಸ್ಟ್ ಫಾರ್ ಯೋರ್ ಓನ್ ಬೆನಿಫಿಟ್. ಇದು ಅತ್ತೇನ ಬುಟ್ಟಿಗೆ ಹಾಕೊಳಕ್ಕೆ ಮಾಡಿರೋ ಸ್ಕೀಮಾ? ಅಲ್ಲ, ಕೆಲವರನ್ನ ಆಚೆ ಅಟ್ಟಕ್ಕೆ ಮಾಡಿರೋ ಪ್ಲ್ಯಾನು. ಏ ಹುಡುಗಿ, ಎಲ್ಲರ ಪರವಾಗಿ ನೀನೇ ದೀಪ ಹಚ್ಚು, ಪೂಜೆನೂ ಮಾಡು. ಮೊದಲು ದೇವರಿಗೆ ಅರಿಶಿನ ಕುಂಕುಮ ಹಚ್ಚು, ಹೂ ಹಾಕು. ನಾನು ಅಷ್ಟೋತ್ರ ಹೇಳ್ತೀನಿ, ನಿಧಾನಕ್ಕೆ ಒಂದೊಂದೇ ಹೂ ಹಾಕು. ಸೀತಾ, ಸ್ವಲ್ಪ ಮೆತ್ತಿಗೆ ಹೇಳೆ. ನೀನು ಹೇಳೋ ಫೋರ್ಸ್ಗೆ ಅವಳು ಭಯ ಬಿದ್ದೋಗ್ಬಿಡ್ತಾಳೆ. ಭಯ ಈ ಹುಡುಗಿಗೆ? ನೀನು ಕಂಡು ಬಿಟ್ರೆ ನನಗೆ ಭಯ ಆಗುತ್ತೆ. ಆಯ್ತಾಯ್ತು, ಸುಮ್ಮನೆ ಇರಿ. ಆಯ್ತು, ಸಾಕಾ? ಅದೇನು ಇವಳು ಮಾತ್ರ ಸ್ಪೆಷಲ್ಲು? ಅಲ್ಲ, ನಿನ್ಗೆ ಹೇಳ್ಬೋದಿತ್ತಾನೆ ಅತ್ತೆ.
ಏ ಹುಡುಗಿ, ನೀನೇ ಹಿಂಗೆ ನಿಂತ್ಕೊಂಬಿಟ್ಟೆ. ಪೂಜೆ ಶುರು ಮಾಡು, ಅರ್ಶಿನ ಕುಂಕುಮ ಹಚ್ಚು. ಕಳಶಕ್ಕೇರಿಸು, ನಿಧಾನ. ನೀನು ಸ್ವಲ್ಪ ನಿಧಾನ ಕಣೆ. ಅದಕ್ಕೆ ಯಾಕೆ ಇನ್ನೂ ಸತ್ತಿನ ಮೇಲೆ ಗುರು ಅಂತಾನೆ ಇದ್ದಾರೆ. ಅದು ಯಾವಾಗ ಬದಲಾಗ್ತಾರೋ ಏನೋ. ಎಲ್ಲ ಸರಿ ಹೋಗುತ್ತೆ, ನಂಬಿಕೆ ಇರಬೇಕು. ಕೂತ್ಕೊ ಅಲ್ಲಿ. ಕೂತ್ಕೊಂಡು ಒಂದೊಂದೇ ಹೂವು ಏರಿಸು. ನಾನು ಅಷ್ಟೋತ್ರ ಹೇಳ್ತೀನಿ. ಪೂನಮ್ಮ, ಒಂದೊಂದೇ ಹೂ ಹಾಕು. ನಾನೇನು ಹೇಳಿದೆ? ನಿಧಾನವಾಗಿ ಹೇಳು ಅಂತ ಹೇಳಿದೆ ಅಷ್ಟೇ. ಕಾರ್ತಿಕ್, ಮೊಬೈಲಲ್ಲಿ ವಟ ಸಾವಿತ್ರಿ ವೃತ್ತ ಅಂತ ಬರುತ್ತೆ ನೋಡು, ಅದನ್ನು ಓಪನ್ ಮಾಡಿಕೊಡು. ಸರಿಮ್ಮ. ಯಾವುದಮ್ಮ? ವಟ ಸಾವಿತ್ರಿ ಕಥನ? ತಗೊಳ್ಳಿ. ಮೊದಲು ಗಣೇಶನ ಅಷ್ಟೋತ್ರ ಹೇಳ್ತೀನಿ, ಪೂಜೆ ಮಾಡು. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಓಂ ಶ್ರೀ ಸರ್ವಸಿದ್ಧಿಗಣಾಯಕಾಯ ನಮೋ ನಮಃ. ಈಗ ಪಾರ್ವತಿ ಅಷ್ಟೋತ್ರ ಹೇಳ್ತೀನಿ, ಹೂ ಹಾಕಮ್ಮ. ಓಂ ಪಾರ್ವತ್ಯೈ ನಮಃ, ಓಂ ಮಹಾದೇವೈ ನಮಃ, ಓಂ ಜಗನ್ಮಾತ್ರೈ ನಮಃ, ಓಂ ಸರಸ್ವತ್ಯೈ ನಮಃ, ಓಂ ಚಂಡಿಕಾಯೈ ನಮಃ, ಓಂ ಲೋಕಜನನೈ ನಮಃ, ಓಂ ಸರ್ವದೇವಾಧಿದೈವತಾಯ ನಮಃ, ಓಂ ಗೌರ್ಯೈ ನಮಃ. ಇತಿ ಶ್ರೀ ಪಾರ್ವತಿ ಅಷ್ಟೋತ್ತರ ಶತನಾಮಾವಳಿ ಸಂಪೂರ್ಣಂ. ಪೂಜೆಗೆ ಆಸಕ್ತಿ ಇಲ್ಲದೆ ಇರೋರು ಎದ್ದು ಹೊರಡಬಹುದು. ಯಾರಿಗೆ ಹೇಳ್ತಾ ಇದೆಯೇ? ಯಾರಿಗೆ ಹೇಳಬೇಕೋ ಅವ್ರಿಗೆ ಹೇಳಿದ್ದೀನಿ, ಅವ್ರಿಗೆ ಅರ್ಥ ಆಗತ್ತೆ, ನೀವು ಸುಮ್ಮನೆ ಇರಿ. ಏನಾಯ್ತು? ಇಬ್ರು ಆರಾಮಾಗಿ ಕೂತಿದ್ದೀವಲ್ಲ. ಅಮ್ಮ ಹೇಳಿದ್ದು ನಮಗಲ್ಲ, ಸತ್ಯ ಕಾರ್ತಿಕ್ಗೆ. ಹೌದಾ? ಏನು ಮಾಡಿದ್ಲು? ನನಗೇನು ಗೊತ್ತು.
ಸುಮ್ಮನೆ ಕುತ್ಕೊಂಡು ನೋಡು.